ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಒಂದೇ ಊರಿನ ಒಂದೇ ಬೀದಿಯಲ್ಲಿ ಎದುರು ಬದಲಾದ ಎರಡು ಮನೆಗಳಿದ್ದವು. ಒಂದು ಮನೆಯಲ್ಲಿ 28 ವರ್ಷದ ಕಾರ್ತಿಕ್ ತನ್ನ ತಂದೆ ತಾಯಿ ಮತ್ತು ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದನು. ಕಾರ್ತಿಕ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಒಳ್ಳೆಯ ಸಂಬಳ, ಒಳ್ಳೆಯ ಸ್ವಭಾವ, ಆದರೆ ತುಂಬ ಮೌನ. ಮನೆಯವರಿಗೆ ಗೌರವ ಕೊಡುವುದು, ಎಲ್ಲರಿಗೂ ಸಹಾಯ ಮಾಡುವುದು ಅವನ ಅಭ್ಯಾಸ. ಆದರೆ ಮದುವೆಯ ವಿಷಯ ಬಂದರೆ ಮಾತ್ರ ಇನ್ನೂ ಸಮಯ ಇದೆ ಎಂದು ನಗುತ್ತಾ ತಪ್ಪಿಸಿಕೊಳ್ಳುತ್ತಿದ್ದ. ಎದುರಿನ ಮನೆಯಲ್ಲಿ 24 ವರ್ಷದ ನಂದನಾ ತನ್ನ ತಂದೆ ತಾಯಿ ಮತ್ತು ತಮ್ಮನೊಂದಿಗೆ ವಾಸಿಸುತ್ತಿದ್ದಳು. ನಂದನಾ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿ ಸರ್ಕಾರಿ ಶಿಕ್ಷಕಿಯಾಗುವ ಕನಸಿಗಾಗಿ ಓದುತ್ತಿದ್ದಳು. ಅವಳು ಚುರುಕು, ಮಾತುಗಾರ್ತಿ ಮತ್ತು ಎಲ್ಲರ ಮನಗೆಲ್ಲುವ ಗುಣ ಹೊಂದಿದ್ದಳು. ಇಬ್ಬರು ಒಂದೇ ಬೀದಿಯಲ್ಲಿ ಬೆಳೆದವರೇ, ಆದರೆ ಹೆಚ್ಚು ಮಾತನಾಡಿರಲಿಲ್ಲ. ಬೆಳಗ್ಗೆ ಕಾರ್ತಿಕ್ ಕೆಲಸಕ್ಕೆ ಹೋಗುವಾಗ ನಂದನಾ ಮನೆಯ ಮುಂದೆ ಗಿಡಗಳಿಗೆ ನೀರು ಹಾಕುತ್ತಿದ್ದಳು. ಇಬ್ಬರು ಒಮ್ಮೆ ನಗುತ್ತಾ ನೋಡಿಕೊಳ್ಳುತ್ತಿದ್ದರು ಅಷ್ಟೆ. ಒಂದು ದಿನ ನಂದನಾಳ ತಾಯಿಗೆ ಅನಾರೋಗ್ಯ ಉಂಟಾಯಿತು. ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಮನೆಯಲ್ಲಿದ್ದ ಕಾರು ಸ್ಟಾರ್ಟ್ ಆಗಿರಲಿಲ್ಲ. ಅಷ್ಟರಲ್ಲಿ ಕೆಲಸಕ್ಕೆ ಹೊರಟಿದ್ದ ಕಾರ್ತಿಕ್ ಪರಿಸ್ಥಿತಿಯನ್ನು ಗಮನಿಸಿ ಒಂದು ಕ್ಷಣವೂ ಯೋಚಿಸದೆ ತನ್ನ ಕಾರಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಆ ದಿನದಿಂದ ಎರಡು ಕುಟುಂಬಗಳ ನಡುವಿನ ಆತ್ಮೀಯತೆ ಹೆಚ್ಚಾಗಿತ್ತು. ಹಬ್ಬಗಳು, ಶುಭ ಸಮಾರಂಭಗಳು, ಸಣ್ಣ ಪುಟ್ಟ ಸಹಾಯಗಳು, ಎಲ್ಲದರಲ್ಲೂ ಎರಡು ಮನೆಗಳು ಒಂದೇ ಕುಟುಂಬದಂತೆ ಇರತೊಡಗಿದ್ದವು. ಒಂದು ಸಂಜೆ ವಿದ್ಯುತ್ ಹೋಗಿತ್ತು. ಎಲ್ಲರೂ ಮನೆಯ ಹೊರಗೆ ಕುಳಿತು ಮಾತನಾಡುತ್ತಿದ್ದರು. ಅಜ್ಜಿ ಹಳೆಯ ನೆನಪುಗಳನ್ನು ಹೇಳುತ್ತಿದ್ದರು. ನಂದನಾ ನಗುತ್ತಿದ್ದಳು. ಆ ನಗುಗಳನ್ನು ನೋಡುತ್ತಿದ್ದ ಕಾರ್ತಿಕ್ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಒಂದು ವಿಚಿತ್ರ ಭಾವನೆ ಮೂಡಿತು. ಅವಳ ನಗು ಅಷ್ಟು ಸುಂದರವೇ ಎಂದು ಅವನು ತನ್ನೊಳಗೆ ಯೋಚಿಸಿದ್ದ. ಅದೇ ಸಮಯದಲ್ಲಿ ನಂದನಾಳಿಗೂ ಕಾರ್ತಿಕ್ನ ಸರಳತೆ, ಜವಾಬ್ದಾರಿ ಮತ್ತು ಕುಟುಂಬದ ಮೇಲಿನ ಕಾಳಜಿ ಇಷ್ಟವಾಗತೊಡಗಿತ್ತು. ಆದರೆ ಇಬ್ಬರು ತಮ್ಮ ಭಾವನೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡರೂ ಒಂದು ದಿನ ಎರಡು ಕುಟುಂಬಗಳ ಜೀವನವನ್ನೇ ಬದಲಾಯಿಸುವ ಒಂದು ಘಟನೆ ನಡೆಯಿತು. ದಿನಗಳು ಕಳೆಯುತ್ತಿದ್ದವು. ಕಾರ್ತಿಕ್ ಮತ್ತು ನಂದನಾ ಒಬ್ಬರನ್ನೊಬ್ಬರು ಹೆಚ್ಚು ಅರ್ಥ ಮಾಡಿಕೊಳ್ಳತೊಡಗಿದ್ದರು. ಆದರೆ ಅವರ ನಡುವೆ ಪ್ರೀತಿಯ ಮಾತುಗಳು ಇರಲಿಲ್ಲ. ಗೌರವ, ಸ್ನೇಹ ಮತ್ತು ನಂಬಿಕೆ ಮಾತ್ರ ಇತ್ತು. ಒಂದು ಭಾನುವಾರ ಬೆಳಗ್ಗೆ ನಂದನಾಳ ತಂದೆ ರಮೇಶ್ ಅವರು ಮನೆಯ ಮುಂದೆ ಜಾರಿ ಬಿದ್ದರು. ಕಾಲಿಗೆ ಪೆಟ್ಟು ಬಿದ್ದದರಿಂದ ನಡೆಯಲು ಆಗುತ್ತಿರಲಿಲ್ಲ. ಸುದ್ದಿ ತಿಳಿದ ಕಾರ್ತಿಕ್ ಕೂಡಲೇ ಓಡಿ ಬಂದನು. ಅಂಕಲ್, ಚಿಂತಿಸಬೇಡಿ, ಈಗಲೇ ಆಸ್ಪತ್ರೆಗೆ ಹೋಗೋಣ ಎಂದು ಅವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ವೈದ್ಯರು ಪರೀಕ್ಷಿಸಿ 3 ವಾರ ವಿಶ್ರಾಂತಿ ಬೇಕು ಎಂದರು. ಆ 3 ವಾರ ಕಾರ್ತಿಕ್ ಪ್ರತಿದಿನ ಔಷಧಿ ತರುವುದು, ಆಸ್ಪತ್ರೆಯ ವರದಿಗಳನ್ನು ತೋರಿಸುವುದು, ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುವುದು, ಇವೆಲ್ಲವನ್ನು ತನ್ನ ಮನೆಯ ಕೆಲಸದಂತೆ ಮಾಡುತ್ತಿದ್ದನು. ಅದನ್ನು ನೋಡಿ ನಂದನಾಳ ತಾಯಿ ಒಂದು ದಿನ ತಮ್ಮ ಗಂಡನಿಗೆ ಹೇಳಿದರು, ಕಾರ್ತಿಕ್ ನಮ್ಮ ಮಗನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಕೆಲ ದಿನಗಳ ನಂತರ ಕಾರ್ತಿಕ್ನ ತಾಯಿಯ ಹುಟ್ಟುಹಬ್ಬವಿತ್ತು. ನಂದನಾ ತನ್ನ ಕೈಯಾರೆ ಒಂದು ಸುಂದರವಾದ ಚಿತ್ರ ಬಿಡಿಸಿ ಉಡುಗೊರೆಯಾಗಿ ಕೊಟ್ಟಳು. ಕಾರ್ತಿಕ್ನ ತಾಯಿಗೆ ಅದು ತುಂಬಾ ಇಷ್ಟವಾಯಿತು. ನಂದನಾ, ನೀನು ನಮ್ಮ ಮನೆಯ ಮಗಳಂತಿದ್ದೀಯಾ ಎಂದು ಪ್ರೀತಿಯಿಂದ ಹೇಳಿದಳು. ಆ ಮಾತು ಕೇಳಿದಾಗ ಕಾರ್ತಿಕ್ ಮತ್ತು ನಂದನಾ ಒಬ್ಬರನ್ನೊಬ್ಬರು ನೋಡಿಕೊಂಡು ಮೃದುವಾಗಿ ನಕ್ಕರು. ಒಂದು ಸಂಜೆ ಮಳೆ ಸುರಿಯುತ್ತಿತ್ತು. ಕಾರ್ತಿಕ್ ಮನೆಯ ಮೆಟ್ಟಿಲಿನ ಮೇಲೆ ನಿಂತು ಮಳೆಯನ್ನು ನೋಡುತ್ತಿದ್ದನು. ಅಷ್ಟರಲ್ಲಿ ನಂದನಾನ ಕೂಡ ತನ್ನ ಮನೆಯ ಮೇಲ್ಛಾವಣಿಗೆ ಬಂದಳು. ಮಳೆ ಎಂದರೆ ನಿಮಗೂ ಇಷ್ಟವೇ ಎಂದು ಕಾರ್ತಿಕ್ ಕೇಳಿದ. ತುಂಬಾ ಇಷ್ಟ, ಮಳೆ ಬಂದರೆ ಮನಸ್ಸು ಹಗುರವಾಗುತ್ತದೆ ಎಂದಳು ನಂದನಾ. ಆ ಸಂಜೆ ಇಬ್ಬರು ಮೊದಲ ಬಾರಿಗೆ ಸುಮಾರು 1 ಗಂಟೆ ಮಾತನಾಡಿದ್ದರು. ಕನಸುಗಳು, ಜೀವನ, ಕುಟುಂಬ, ಜವಾಬ್ದಾರಿಗಳು, ಮನೆಯ ಬಗ್ಗೆ ಅವರ ಅಭಿಪ್ರಾಯಗಳು. ಆ ಸಂಭಾಷಣೆಯ ನಂತರ ಇಬ್ಬರ ಮನಸ್ಸಿನಲ್ಲೂ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ವಿಶೇಷ ಸ್ಥಾನ ಮೂಡಿತು. ಆದರೆ ವಿಧಿ ಮತ್ತೊಂದು ಪರೀಕ್ಷೆಯನ್ನು ಇಟ್ಟಿತ್ತು. ಒಂದು ದಿನ ಕಾರ್ತಿಕ್ಗೆ ಕಂಪನಿಯಿಂದ 2 ವರ್ಷಗಳ ಕಾಲ ಅಮೆರಿಕಕ್ಕೆ ಹೋಗುವ ಅವಕಾಶ ಬಂತು. ಅದು ಅವನ ಜೀವನ ವೃತ್ತಿಯ ದೊಡ್ಡ ಅವಕಾಶ. ಆದರೆ ಅವನ ಮನಸ್ಸು ಸಂತೋಷವಾಗಿರಲಿಲ್ಲ. ನಾನು ಹೋದರೆ ನಂದನಾ ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ಅದೇ ಸಮಯದಲ್ಲಿ ನಂದನಾಳ ಮನೆಗೆ ಮದುವೆ ಸಂಬಂಧಗಳು ಬರತೊಡಗಿದ್ದವು. ನಂದನಾಳ ತಂದೆ ಕೇಳಿದರು, ಮಗಳೇ, ಒಳ್ಳೆಯ ಸಂಬಂಧ ಬಂದಿದೆ, ನಿನ್ನ ಅಭಿಪ್ರಾಯ ಏನು? ನಂದನಾ ಉತ್ತರಿಸಲಾರದೆ ಮೌನವಾಗಿ ತನ್ನ ಕೋಣೆಗೆ ಹೋದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು.
ಮೊದಲ ಬಾರಿಗೆ ಅವಳಿಗೆ ತನ್ನ ಮನಸ್ಸಿನಲ್ಲಿ ಕಾರ್ತಿಕ್ ಮೇಲಿರುವ ಪ್ರೀತಿ ಎಷ್ಟು ಆಳವಾಗಿದೆ ಎಂಬುದು ಅರ್ಥವಾಗಿತ್ತು. ಆ ರಾತ್ರಿ ಕಾರ್ತಿಕ್ ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದನು. ನಂದನ ತನ್ನ ಮನೆಯ ಕಿಟಕಿಯ ಬಳಿ ನಿಂತಿದ್ದಳು. ಇಬ್ಬರ ಕಣ್ಣುಗಳು ಭೇಟಿಯಾದವು. ಆದರೆ ಯಾರಿಗೂ ತಮ್ಮ ಮನಸ್ಸಿನ ಮೇಲೆ ಹೇಳುವ ಧೈರ್ಯವಿರಲಿಲ್ಲ. ಆ ಮೌನವೇ ಅವರ ಪ್ರೀತಿಯ ದೊಡ್ಡ ಪರೀಕ್ಷೆಯಾಗಿತ್ತು. ಆ ರಾತ್ರಿ ಕಾರ್ತಿಕ್ಗೆ ನಿದ್ದೆ ಬರಲಿಲ್ಲ. ಎದ್ದು ನಂದನಳ ಮನೆಗೆ ಹೋದನು. ನಂದನ ಶಾಂತವಾಗಿ ಮಲಗಿರುವುದನ್ನು ಕಂಡು ಅವನ ಮನಸ್ಸಿನಲ್ಲಿ ಏನೋ ಒಂದು ಸಂಚಲನ ಮೂಡಿತು. ಅವಳನ್ನು ಎಬ್ಬಿಸದೆ ಅವಳ ಮೈ ಮುಟ್ಟಲು ಹೋದ. ಕಾರ್ತಿಕ್ ಮೈ ಮುಟ್ಟಿದ ಮೇಲೆ ಅವಳು ಎಚ್ಚರವಿಲ್ಲದವಳಂತೆ ಅವನ ಸ್ಪರ್ಶವನ್ನು ಅನುಭವಿಸುತ್ತಿದ್ದಳು. ಇಬ್ಬರು ಕೂಡಲು ಸಿದ್ಧರಾಗಿದ್ದಾಗ ಮನೆಯಲ್ಲಿ ಶಬ್ದವಾಯಿತು. ಕಾರ್ತಿಕ್ ದಡದಡನೆ ಎದ್ದು ತನ್ನ ಮನೆ ಕಡೆ ಹೋದ. ನಂತರ ಅಮೆರಿಕಕ್ಕೆ ಇವಳನ್ನು ಬಿಟ್ಟು ಹೇಗಪ್ಪ ಹೋಗುವುದು ಎಂಬ ಚಿಂತೆಯಲ್ಲಿ ಇದ್ದ. ಅಮೆರಿಕಕ್ಕೆ ಹೋಗುವ ಅವಕಾಶ ಅವನ ವೃತ್ತಿ ಜೀವನಕ್ಕೆ ಬಹಳ ಮುಖ್ಯವಾಗಿತ್ತು. ಆದರೆ ನಂದನಳನ್ನು ಎಲ್ಲಿ ಕಳೆದುಕೊಳ್ಳುತ್ತೀನೋ ಎಂಬ ಭಯ ಅವನ ಮನಸ್ಸನ್ನು ಕಾಡುತ್ತಿತ್ತು. ಮರುದಿನ ಬೆಳಗ್ಗೆ ಅವನು ಕಚೇರಿಗೆ ಹೋಗುವ ಮೊದಲು ಮನೆಗೆ ಹೊರಗೆ ನಿಂತಿದ್ದ. ಅಷ್ಟರಲ್ಲಿ ನಂದನ ತುಳಸಿಗೆ ನೀರು ಹಾಕುವ ಹೊಗೆ ಬಂದಳು. ಇಬ್ಬರ ಕಣ್ಣುಗಳು ಮತ್ತೆ ಭೇಟಿಯಾದವು. ಸ್ವಲ್ಪ ಮಾತನಾಡಬಹುದಾ ಎಂದು ಕಾರ್ತಿಕ್ ನಿಧಾನವಾಗಿ ಕೇಳಿದ. ನಂದನ ತಲೆಯಾಡಿಸಿದಳು. ಇಬ್ಬರು ಬೀದಿಯ ಕೊನೆಯಲ್ಲಿದ್ದ ಚಿಕ್ಕ ಉದ್ಯಾನವನಕ್ಕೆ ಹೋದರು. ಕೆಲ ಕ್ಷಣಗಳ ಕಾಲ ಯಾರೂ ಮಾತನಾಡಲಿಲ್ಲ. ಕೊನೆಗೆ ಕಾರ್ತಿಕ್ ಮೌನ ಮುರಿದು, ನಂದನ, ನಾನು ನಿನ್ನನ್ನು ಮೊದಲ ದಿನದಿಂದಲೇ ಪ್ರೀತಿಸಿರಲಿಲ್ಲ. ಆದರೆ ಕಳೆದ ಕೆಲವು ತಿಂಗಳಲ್ಲಿ ನಿನ್ನ ಒಳ್ಳೆಯತನ, ನಿನ್ನ ಕುಟುಂಬದ ಮೇಲಿನ ಪ್ರೀತಿ, ನಿನ್ನ ಕನಸುಗಳು ಇವೆಲ್ಲವೂ ನನ್ನ ಮನಸ್ಸನ್ನು ಗೆದ್ದಿವೆ. ನಂದನಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ನನಗೂ ಅದೇ ಭಾವನೆ ಕಾರ್ತಿಕ್. ಆದರೆ ನಮ್ಮ ಸ್ನೇಹ ಹಾಳಾಗಬಾರದು ಎಂದು ನಾನು ಹೇಳಲಿಲ್ಲ. ಇಬ್ಬರು ಮೊದಲ ಬಾರಿಗೆ ತಮ್ಮ ಮನಸ್ಸಿನ ಮಾತು ಹಂಚಿಕೊಂಡಿದ್ದರು. ಕಾರ್ತಿಕ್, ನೀನು ಸಂಜೆ ನಮ್ಮ ಮನೆಗೆ ಬಾ, ನನ್ನ ರೂಮಿನಲ್ಲಿ ಮಾತಾಡೋಣ ಎಂದು ನಂದನ ಹೇಳಿದ್ದಳು. ಕಾರ್ತಿಕ್ನ ಮನಸ್ಸು ತೇಲಾಡುತ್ತಿತ್ತು. ರೂಮಿನಲ್ಲಿ ನಂದನಳ ಜೊತೆ ಕಳೆಯಬಹುದಾದ ಎಲ್ಲ ಕ್ಷಣಗಳನ್ನು ಮೆಲುಕು ಹಾಕುತ್ತಿದ್ದ. ಸಂಜೆ ಮನೆಗೆ ಹೋದಾಗ ಕಾರ್ತಿಕ್ ನಂದನ ಅಮ್ಮ ಬರಮಾಡಿಕೊಂಡಳು. ಕೆಲವು ನಿಮಿಷಗಳ ಮಾತುಕತೆಗಳ ನಂತರ ಕಾರ್ತಿಕ್ ನಂದನಳ ರೂಮಿಗೆ ಹೋದ. ನಂದನ ಸುಂದರವಾದ ಒಂದು ನೈಟಿಯಲ್ಲಿ ಹಾಕಿ ಮುಖವನ್ನು ಕಿಟಕಿಯ ಕಡೆಗೆ ತಿರುಗಿಸಿ ತನ್ನ ಸುಂದರವಾದ ಬೆನ್ನನ್ನು ತೋರಿಸುತ್ತಾ ಕೂತಿದ್ದಳು. ಆ ಆಕಾರವನ್ನು ನೋಡಿ ಕಾರ್ತಿಕ್ನ ಮನಸ್ಸು ಜಾರುತ್ತಿತ್ತು. ಕಾರ್ತಿಕ್ ಹತ್ತಿರಕ್ಕೆ ಹೋಗಿ ಅವಳ ಬೆನ್ನನ್ನು ಹಿಡಿದುಕೊಂಡನು. ಆ ಸ್ಪರ್ಶಕ್ಕೆ ನಂದನಳ ಮೈ ನಡುಗಿತು. ಆ ಸ್ಪರ್ಶ ಮುಂದೆ ಇಬ್ಬರು ನಾಚಿ ನೀರಾಗಿ ಎರಡು ನದಿಗಳು ಸೇರುವ ರೀತಿಯ ಸಮ್ಮಿಲನ ನಡೆಯಿತು. ಆ ನಡೆದ ಭಾಗವನ್ನು ಇಬ್ಬರು ತುಂಬಾ ಆರಾಧಿಸುತ್ತಿದ್ದರು. ಇಬ್ಬರು ಅದು ಹೆಚ್ಚು ಹೆಚ್ಚು ಬೇಕು ಎನ್ನುತ್ತಿತ್ತು. ಅದೇ ರೀತಿ ಪ್ರತಿದಿನ ಬೆಳಗ್ಗೆ ಸಂಜೆ ಇಬ್ಬರು ನದಿಗಳಂತೆ ಕೂಡುತ್ತಿದ್ದರು. ಒಂದು ದಿನ ಸಂಜೆ ಕಾರ್ತಿಕ್ ತನ್ನ ತಂದೆ ತಾಯಿಯರ ಮುಂದೆ ನಿಂತು ಹೇಳಿದನು, ಅಪ್ಪ ಅಮ್ಮ, ನಾನು ನಂದನಳನ್ನು ಮದುವೆಯಾಗಲು ಬಯಸುತ್ತೇನೆ. ಅವನ ತಾಯಿ ನಗುತ್ತಾ ಹೇಳಿದರು, ಅದನ್ನೇ ನಾವು ಬಹಳ ದಿನದಿಂದ ಕಾಯುತ್ತಿದ್ದೆವು. ಕಾರ್ತಿಕ್ ಆಶ್ಚರ್ಯದಿಂದ ನೋಡಿದ. ನಿಮಗೆ ಮೊದಲೇ ಗೊತ್ತಿತ್ತಾ? ಅವನ ತಂದೆ ನಕ್ಕು ಹೇಳಿದರು, ನಿನ್ನ ಕಣ್ಣಲ್ಲಿ ಅವಳ ಬಗ್ಗೆ ಇರುವ ಕಾಳಜಿ ನಮಗೆ ಬಹಳ ಹಿಂದೆಯೇ ಗೊತ್ತಾಯಿತು. ಮುಂದಿನ ದಿನ ಕಾರ್ತಿಕ್ನ ಕುಟುಂಬ ನಂದನಳ ಮನೆಗೆ ಹೋಯಿತು. ರಮೇಶ್ ರವರು ನಗುತ್ತಾ ಸ್ವಾಗತಿಸಿದ್ದರು. ಇಷ್ಟು ದಿನ ನೆರೆಹೊರೆಯವರಾಗಿ ಇದ್ದೆವು, ಈಗ ಬಂಧುಗಳಾಗೋಣ. ನಂದನಳ ತಾಯಿ ಸಂತೋಷದಿಂದ ಕಣ್ಣು ಬರೆಸಿಕೊಂಡರು. ನಮ್ಮ ಮಗಳನ್ನು ನಮಗಿಂತ ಚೆನ್ನಾಗಿ ನೋಡಿಕೊಳ್ಳುವ ಹುಡುಗ ಬೇರೆ ಸಿಗುವುದಿಲ್ಲ. ಎರಡು ಕುಟುಂಬಗಳು ಸಂತೋಷದಿಂದ ಮದುವೆಗೆ ಒಪ್ಪಿದರು. ಆದರೆ ಮದುವೆಯ ದಿನ ನಿಗದಿಯಾದ ಮುನ್ನ ಕಾರ್ತಿಕ್ ಒಂದು ನಿರ್ಧಾರ ತೆಗೆದುಕೊಂಡನು. ನಾನು ಅಮೆರಿಕಕ್ಕೆ ಹೋಗುವ ಅವಕಾಶವನ್ನು ತಿರಸ್ಕರಿಸುತ್ತೇನೆ. ಎಲ್ಲರೂ ಆಶ್ಚರ್ಯಪಟ್ಟರು. ಆದರೆ ಅವರ ತಂದೆಗೆ ಏನು ಗೊತ್ತಿತ್ತು ಅವರ ವಿಷಯ? ಕಾರ್ತಿಕ್ನ ಮನಸ್ಸು ನಾನು ಅಮೆರಿಕಕ್ಕೆ ಹೋದರೆ ಇಬ್ಬರ ನದಿಗಳು ಸೇರಲಾರವು ಎಂಬ ತವಕದಲ್ಲಿದ್ದ. ಅವನ ತಂದೆ ಕೇಳಿದರು, ಯಾಕೆ ಮಗ, ಇದು ನಿನ್ನ ಕನಸಲ್ಲವೇ? ಕಾರ್ತಿಕ್ ನಗುತ್ತಾ ಉತ್ತರಿಸಿದನು, ಕನಸುಗಳು ಕೆಲಸದಿಂದ ಮಾತ್ರ ಪೂರ್ಣವಾಗುವುದಿಲ್ಲ ಅಪ್ಪ. ಕುಟುಂಬದ ಜೊತೆಗೆ ಇರುವ ಸಂತೋಷವು ಅಷ್ಟೇ ಮುಖ್ಯ. ಆ ಸಂತೋಷ ಯಾವುದೆಂಬುದು ಕಾರ್ತಿಕ್ ಮತ್ತು ನಂದನರಿಬ್ಬರಿಗೇ ಗೊತ್ತಿತ್ತು. ಅಷ್ಟರಲ್ಲಿ ನಂದನ ಮಾತನಾಡಿದಳು, ಇಲ್ಲ ಕಾರ್ತಿಕ್, ನಿನ್ನ ಕನಸು ನನ್ನ ಕಾರಣದಿಂದ ನಿಲ್ಲಬಾರದು. ಆದರೆ ನಾವು ಒಬ್ಬರನ್ನೊಬ್ಬರು ನಂಬಿದ್ದೇವೆ ಅಲ್ಲವೇ? 2 ವರ್ಷ ಕಷ್ಟವಾಗಬಹುದು, ಆದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಇರುವುದಕ್ಕಿಂತ ಇದು ಉತ್ತಮ.
ನಂದನಳ ಮಾತು ಕೇಳಿ ಎಲ್ಲರೂ ಹೆಮ್ಮೆ ಪಟ್ಟರು. ಕಾರ್ತಿಕ್ ಅಮೆರಿಕಕ್ಕೆ ಹೋದನು. ಪ್ರತಿದಿನ ವಿಡಿಯೋ ಕರೆ, ಸಂದೇಶಗಳು, ಪತ್ರಗಳು. ಅವರ ಪ್ರೀತಿ ದೂರದಿಂದ ಇನ್ನಷ್ಟು ಗಟ್ಟಿಯಾಗಿತ್ತು. 2 ವರ್ಷಗಳ ನಂತರ ಕಾರ್ತಿಕ್ ಭಾರತಕ್ಕೆ ಮರಳಿದನು. ಅವನು ನೇರವಾಗಿ ತನ್ನ ಮನೆಗೆ ಹೋಗಲಿಲ್ಲ. ಮೊದಲು ನಂದನಳ ಮನೆಯ ಬಾಗಿಲಿಗೆ ಬಂದನು. ಬಾಗಿಲು ತೆರೆದಾಗ ನಂದನ ಎದುರು ನಿಂತಳು. ಅವಳನ್ನು ನೋಡಿದ ಕಾರ್ತಿಕ್ ಕೇವಲ ಒಂದು ಮಾತು ಹೇಳಿದನು, "ನಾನು ಬಂದೆ." ನಂದನ ಕಣ್ಣೀರು ನಗುವಿನೊಂದಿಗೆ ಉತ್ತರಿಸಿದಳು, "ನಾನು ಕಾಯುತ್ತಿದ್ದೆ." ಕೆಲವೇ ವಾರಗಳಲ್ಲಿ ಅದ್ದೂರಿಯಾಗಿ ಮದುವೆ ನಡೆಯಿತು. ಇಡೀ ಬೀದಿಯ ಜನರು ಸಂತೋಷದಿಂದ ಭಾಗವಹಿಸಿದರು. ಯಾರು ನಗುತ್ತಾ ಹೇಳಿದರು, ಎದುರು ಮನೆಯ ಹುಡುಗಿಯನ್ನೇ ಮದುವೆಯಾಗಿದ್ದಾನೆ." ಎಲ್ಲರೂ ನಕ್ಕರು. ಮದುವೆಯ ನಂತರವೂ 2 ಮನೆಗಳ ನಡುವೆ ಇದ್ದ ಗೇಟ್ ಎಂದಿಗೂ ಮುಚ್ಚಲಿಲ್ಲ. ಒಂದು ಮನೆಯಲ್ಲಿ ಮಾಡಿದ ಅಡುಗೆ ಇನ್ನೊಂದು ಮನೆಗೆ ಹೋಗುತ್ತಿತ್ತು. ಒಂದು ಮನೆಯ ಸಂತೋಷ ಇನ್ನೊಂದು ಮನೆಯ ಸಂಭ್ರಮವಾಗುತ್ತಿತ್ತು. ಒಂದು ಮನೆಯ ದುಃಖ ಇನ್ನೊಂದು ಮನೆಯ ನೋವಾಗುತ್ತಿತ್ತು. ಆ ಬೀದಿಯ ಜನರು ಆ 2 ಮನೆಗಳನ್ನು 2 ಕುಟುಂಬಗಳೆಂದು ಕರೆಯಲೇ ಇಲ್ಲ, ಒಂದೇ ಕುಟುಂಬ ಎಂದು ಕರೆಯುತ್ತಿದ್ದರು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಆದರೆ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.